ಹಾಯ್ ಹಲೋ ನಮಸ್ಕಾರ. ಮತ್ತೆ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಜಸ್ಟ್ ನಾನು ಕಾಲೇಜ್ ರೀಚ್ ಆಗಿದ್ದೀನಿ. ಹಾಗೆ ನಮ್ಮ ಸೆಕೆಂಡ್ ಸೆಮ್ ಇವತ್ತಿಂದ ಸ್ಟಾರ್ಟ್ ಆಯಿತು. ಹಾಗೆ ನಾನು ಈಗ ಜಸ್ಟ್ ರೂಮ್ಗೆ ಬಂದೆ. ಹಾಗೆ ನಾರ್ಮಲ್ ಕ್ಲಾಸ್ ಎಲ್ಲ ನಡೆದ್ವು. ಏನಂದರೆ ಫಸ್ಟ್ ಸೆಮ್ ನಮ್ಮದು ಕಂಪ್ಲೀಟಾಗಿ ಮುಗೀತು. ಹಾಗೆ ಬ್ಯಾಕ್ಗ್ರೌಂಡ್ನ ನೆಗ್ಲೆಕ್ಟ್ ಮಾಡಿ, ಇದು ನಮ್ಮ ಹಾಸ್ಟೆಲ್. ಓಕೆ, ಇಲ್ಲೇ ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಸೀನಿಯರ್ಸ್ ಊರಿಗೆ ಹೋಗಿರೋ ಕಾರಣ ನನಗೂ ಚೆನ್ನಾಗಾಗಿದೆ ವಿಡಿಯೋ ಮಾಡಲಿಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಲ್ಯಾಪ್ಟಾಪ್ ಅನ್ಬಾಕ್ಸಿಂಗ್ ತೋರಿಸೋದಕ್ಕೆ ಬಂದಿದ್ದೀನಿ. ಸೊ ಜಸ್ಟ್ ನನ್ನ ಲ್ಯಾಪ್ಟಾಪನ್ನ ಎಕ್ಸ್ಪ್ಲೋರ್ ಮಾಡೋಣ, ಹಾಗೆ ಯಾವ ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತೀನಿ. ವಿತ್ ಲಿಂಕನ್ನು ನಾನು ಕೊಡ್ತೀನಿ. ಹಾಗೆ ನೀವೆಲ್ಲರೂ ಯಾವಾಗ ಲ್ಯಾಪ್ಟಾಪ್ ತೊಗೋಬೇಕು ಅನ್ನೋದು ಇರುತ್ತೆ. ಹಾಗೆ ಏನನ್ನು ಮಾಡಬೇಕು, ಈಗ ಫಸ್ಟ್ ಸೆಮ್ ಇಂಜಿನಿಯರಿಂಗಲ್ಲಿ ಯಾರ್ಯಾರು ಓದ್ತಾ ಇದ್ದೀರಾ ಅವರಿಗೆ ಈಗ ಒಂದು ಕ್ಲಾರಿಟಿ ಬಂದಿರಬೇಕು, ನಾನು ಏನು ಮಾಡಬೇಕಪ್ಪ ಮುಂದೆ ಅನ್ನೋದು. ಓಕೆ, ಈಗಾಗಲೇ ನಿಮ್ಮ ಸೆಮ್ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿರ್ಬೋದು. ಇನ್ನೂ ನಮ್ಮ ಕಾಲೇಜಿನ ರಿಸಲ್ಟ್ ಬಿಟ್ಟಿಲ್ಲ, ಇನ್ನೊಂದು 2-3 ಡೇಸಲ್ಲಿ ರಿಲೀಸ್ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ರೀಸೆಂಟಾಗಿ ನಾನು ಲ್ಯಾಪ್ಟಾಪನ್ನು ಬಾಯ್ ಮಾಡಿದ್ದೆ ಅಂತ ನಿಮಗೆ ತಿಳಿಸಿದ್ದೆ. ಸೊ ನಾನು ಆ ಲ್ಯಾಪ್ಟಾಪ್ ಬಗ್ಗೆ ನಿಮಗೆ ಹೇಳ್ತೀನಿ. ಹಾಗೆ ಯಾವ ಟೈಪ್ ಲ್ಯಾಪ್ಟಾಪ್ ತೊಗೋಬೇಕು ಅನ್ನೋದನ್ನು ನಾನು ಹೇಗೆ ತಿಳ್ಕೊಂಡೆ, ಹಾಗೆ ಚೂರು ಬಜೆಟ್ನ ಜಾಸ್ತಿ ಮಾಡಿ ಯಾಕೆ ಈ ಲ್ಯಾಪ್ಟಾಪ್ನ ನಾನು ತೊಗೊಂಡೆ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಜಸ್ಟ್ ನನ್ನ ಲ್ಯಾಪ್ಟಾಪ್ನ ನೋಡೋಣ, ಹಾಗೆ ಈ ವಿಡಿಯೋನ ಶುರು ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೆಟ್ಸ್ ಸ್ಟಾರ್ಟ್ ಆರ್ ವಿಡಿಯೋ. A few moments later. ಓಕೆ, ಸ್ಟಾರ್ಟ್ ಮಾಡೋಣ. ಇದು ವಿಕ್ಟಸ್ ರೈಸನ್ 7 6GB ಗ್ರಾಫಿಕ್ಸ್ ಕಾರ್ಡ್ ಇದ್ದಿದ್ದು. ಸೊ ಯೂಶ್ವಲಿ ಇದು ಆನ್ಲೈನಲ್ಲಿ 73K ಬೀಳುತ್ತೆ. ಹಾಗೆ ಈಗ ಪ್ರೆಸೆಂಟ್ ರೇಟ್ ಅದು 74K ಆಗಿದೆ. ನಾನು ರೀಸೆಂಟ್ಲಿ ಈಗ ಫೆಬ್ಬಲ್ಲೇ ಬಾಯ್ ಮಾಡಿರೋದು. ಸೊ ನನಗೆ ಇದು ಕರೆಕ್ಟಾಗಿ 68,000 ಬಿದ್ದಿದ್ದು. ಚೂರು ಕ್ರೆಡಿಟ್ ಕಾರ್ಡೆಲ್ಲ ಯೂಸ್ ಮಾಡಿ ಕಡಿಮೆ ಆಗಿದೆ. ಸ್ಟಾರ್ಟ್ ಆಯಿತು. ಲೆಟ್ಸ್ ಎಂಟರ್ ಆರ್ ಪಾಸ್ವರ್ಡ್. ಹಾಗೆ ಇದ್ರ ಜೋಡಿ ಅವರು ನನಗೆ ಒಂದು ಬ್ಯಾಗ್ ಸಿಕ್ಕಿರಲಿಲ್ಲ, ಬಟ್ ಗೇಮಿಂಗ್ ಕೀಬೋರ್ಡ್ ಸಿಕ್ಕಿದೆ. ಹಾಗೆ ಮೌಸ್ ನಾನು ಎಕ್ಸ್ಟ್ರಾ 800 ರೂಪೀಸ್ ಕೊಟ್ಟು ಬಾಯ್ ಮಾಡಿದ್ದು. ಸೊ ಇದು ಗೇಮಿಂಗ್ ಲ್ಯಾಪ್ಟಾಪ್. ನೀವು ನನಗೆ ಕೇಳ್ಬೋದು, ಯಾಕಕ್ಕ ನೀನು ಗೇಮಿಂಗ್ ಲ್ಯಾಪ್ಟಾಪ್ ತೊಗೊಂಡೆ, ಅದ್ರ ಬದಲಿ ನೀನು ಚೆನ್ನಾಗಿರೋ ಕೋಡಿಂಗ್ ಲ್ಯಾಪ್ಟಾಪೇ ತೊಗೋಬೋದಾಗಿತ್ತಲ್ಲ ಅನ್ನೋದಕ್ಕೆ. ನಾನೇನು ಗೇಮ್ಸ್ ಎಲ್ಲ ಆಡ್ತಿದ್ದೆ ಮೊದಲು, ಬಟ್ ಈಗ ಎಲ್ಲ ಆಡಲ್ಲ. ಸೊ GTA 5 ಎಲ್ಲ ಟ್ರೈ ಮಾಡಬೇಕು ಅಂತ ಆಸೆ ಇದೆ. ಹಾಗೆ ಯಾಕೆ ನಾನು ಗೇಮಿಂಗ್ ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ ಅನ್ನೋದಕ್ಕೂ ಕಾರಣ ಇದೆ. ನನಗೆ 4 ಇಯರ್ಸ್ ಇದು ಕಂಪ್ಲೀಟಾಗಿ ನನಗೆ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾನು ತೊಗೊಂಡಿದ್ದೀನಿ. ಹಾಗೆ ನಮ್ಮ ಅಣ್ಣನೂ ಸಜೆಸ್ಟ್ ಮಾಡಿರೋ ಕಾರಣ ನಾನು ತೊಗೊಂಡಿದ್ದೀನಿ, ರೈಟ್. ಇನ್ನೊಂದು ಮೇನ್ ರೀಸನ್ ನಾನು ಈ ಗೇಮಿಂಗ್ ಲ್ಯಾಪ್ಟಾಪ್ನ ತೊಗೊಂಡಿದ್ದೇನೆಂದರೆ, ನನ್ನ ಸೀನಿಯರ್ಸ್ ಹಾಗೂ ನಮ್ಮ ಅಣ್ಣ ಹೇಳಿದಾಗೆ ನಮಗೆ ಈ ಸರಿ ಸೆಕೆಂಡ್ ಸೆಮ್ಗೆ ಆಟೋ ಕ್ಯಾಡ್ ಇದೆ. ಅದಕ್ಕೆ ಕಂಪ್ಲೀಟ್ ಚೆನ್ನಾಗಿರೋ ಗ್ರಾಫಿಕ್ಸ್ ಕಾರ್ಡ್ ಬೇಕಾಗಿರುತ್ತೆ, ಹಾಗೆ ಸ್ಮೂತ್ ವರ್ಕಿಂಗ್ ಆಗಿ. ಸೊ ಅವ್ನು ಹೇಳಿರೋ ಪ್ರಕಾರ ನಾನು ಈ ಲ್ಯಾಪ್ಟಾಪ್ನ ತೊಗೊಂಡೆ. ಹಾಗೆ ನಾನು ನಿಮ್ಗೆ ಏನು ಹೇಳೋದಂದರೆ, ನಿಮ್ಮ ಬಜೆಟ್ ಹೇಗಿರುತ್ತೆ ಆ ರೀತಿಯಾಗಿ ತೊಗೊಳ್ಳಿ. ಈಗ ನಿಮ್ಮ ಬಜೆಟ್ ಯಾವುದೇ 35 to 40 ಅರೌಂಡ್ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಚೆನ್ನಾಗಿರೋ ಲ್ಯಾಪ್ಟಾಪ್ ಆ ರೇಂಜಲ್ಲಿ ಹೇಳ್ತೀನಿ. ಹಾಗೆ ಸ್ಪೆಸಿಫಿಕೇಷನ್ಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನಿಮಗೆ, ಅಲ್ಲಿ ಯಾವ ರೀತಿಯಾಗಿ ಸ್ಪೆಸಿಫಿಕೇಷನ್ಸ್ ತೊಗೋಬೇಕು ಅಂತ. ಹಾಗೆ ನೀವು ಯಾವ ಇಯರ್ ಇಂಜಿನಿಯರಿಂಗ್ನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನನಗೆ ಅದು ಹೇಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನನ್ನ ಬಜೆಟಲ್ಲಿ ಈ ಲ್ಯಾಪ್ಟಾಪನ್ನು ತೊಗೊಂಡಿದ್ದೀನಿ. ನಿಮ್ಮ ಬಜೆಟ್ ಕೂಡ ಈ ರೇಂಜಲ್ಲಿ ಇದ್ದರೆ ಇದನ್ನು ನಾನು ಕಂಪ್ಲೀಟಾಗಿ ರೆಕಮೆಂಡ್ ಮಾಡ್ತೀನಿ. ಯಾವುದೇ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ, ನಾನು ಆ್ಯಕ್ಚುಲಿ ಇದನ್ನು ಆಫ್ಲೈನ್ ತೊಗೊಂಡಿದ್ದು. ನೀವು ಕೂಡ ಆಫ್ಲೈನ್ ತೊಗೊಳ್ಳಿ, ನಿಮಗೆ ಆನ್ಲೈನ್ ರೇಟ್ಗಿಂತ ಕಮ್ಮಿ ಸಿಗುತ್ತೆ. ಹಾಗೆ ವ್ಯಾರಂಟಿ ಕೂಡ ಹ್ಯಾಂಡ್ ಟು ಹ್ಯಾಂಡ್ ಸರ್ವಿಸ್ ಇರುತ್ತೆ. ಓಕೆ, ನಾವಿಲ್ಲಿ ಅಬೌಟ್ ಸೆಷನ್ಗೆ ಹೋಗೋಣ. ನಾನು ನಿಮಗೆ ನನ್ನ ಲ್ಯಾಪ್ಟಾಪ್ ಬಗ್ಗೆ ತೋರಿಸ್ತೀನಿ ಅಂತ ಹೇಳಿದೆ ಅಲ್ಲ. ಜಸ್ಟ್ ಲ್ಯಾಪ್ಟಾಪ್ ಅಬೌಟ್ ಸೆಷನ್ಗೆ ಹೋಗೋಣ. ನೋಡ್ಬೋದು ಇಲ್ಲಿ ನೋಡಿ ನನ್ನ ಲ್ಯಾಪ್ಟಾಪ್ನ ಸ್ಪೆಸಿಫಿಕೇಷನ್ಸ್.
477 GB ಸ್ಟೋರೇಜ್, ಹಾಗೆ 6 GB ಗ್ರಾಫಿಕ್ಸ್ ಕಾರ್ಡ್, 16 GB ಇನ್ಸ್ಟಾಲ್ಡ್ ರ್ಯಾಮ್, AMD Ryzen 7 ಇದೆ. ನೀವು ಇಂಟೆಲಲ್ಲಿ ತೊಗೋದಾದರೆ ಇಂಟೆಲ್ ಕೋರ್ 5 ತೊಗೋರಿ, ಇಲ್ಲಾಂದರೆ i5 ಬರುತ್ತೆ, ಅದನ್ನೂ ತೊಗೋಬೋದು. ರೈಟ್, ಇಲ್ಲಿ ನೀವು ನೋಡ್ಬೋದು ಸ್ಪೆಸಿಫಿಕೇಷನ್ ವಿಂಡೋಸ್ 11 ಹೋಮ್ ಸಿಂಗಲ್ ಲ್ಯಾಂಗ್ವೇಜ್ ವರ್ಷನ್ 2.5H2. ಓಕೆ, ಇದಿಷ್ಟು ನನ್ನ ಲ್ಯಾಪ್ಟಾಪ್ ಬಗ್ಗೆ ಆಗಿತ್ತು. ಲ್ಯಾಪ್ಟಾಪನ್ನ ನಿಮಗೆ ತೋರಿಸಿ ಆಯಿತು. ಹೀಗೆ ನೀವೇನಾದರೂ ಲ್ಯಾಪ್ಟಾಪ್ ತೊಗೋಬೇಕಂತ ಇದ್ದರೆ, ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ನೀವು ನನಗೆ ಖಂಡಿತವಾಗಿ ಕೇಳ್ಬೋದು. ನಾನು ನಿಮಗೆ ಚೆನ್ನಾಗಿರೋ ಲ್ಯಾಪ್ಟಾಪ್ ತೊಗೊಳ್ಳೋದಕ್ಕೆ ಸಜೆಷನ್ ನೀಡ್ತೀನಿ. ಹಾಗೆ ನೀವು ಇಂಜಿನಿಯರಿಂಗೇ ಮಾಡ್ತಾ ಇದ್ದೀರಿ ಅಂದರೆ ಯಾವ ಸೆಮ್ಮಲ್ಲಿ ಇದ್ದೀರಿ ಅಂತ ಹೇಳಿ. ಹಾಗೆ ನೀವು ಫಸ್ಟ್ ಇಯರಲ್ಲಿ ಈಗ 6 ಮಂತ್ಸ್ ಕಂಪ್ಲೀಟ್ ಆದವು, ನೀವು ಏನು ಮಾಡಬೇಕಂತ ವಿಚಾರ ಮಾಡಿದ್ದೀರಾ ಅದನ್ನು ಕೂಡ ಕಮೆಂಟ್ ಮಾಡಿ. ನನ್ನ ಹತ್ರ ಏನು ಸಜೆಷನ್ಸ್ ಇದ್ದರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಹಾಗೆ ನಾನು ಕೂಡ ಏನು ಮಾಡಬೇಕು ಅಂತ ಇದ್ದೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ನಿಮಗೆ ಈಗ ಬರುವಂಥ ವೀಡಿಯೋದಲ್ಲಿ ತಿಳಿಸ್ತೀನಿ. ಈಗ ನಿಮಗೆ ಈ ಲ್ಯಾಪ್ಟಾಪನ್ನು ನೋಡಿದ್ದೀರಾ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಏನಾದರೂ ನೀವು ಈ ಲ್ಯಾಪ್ಟಾಪ್ನ ಬೈ ಮಾಡಬೇಕಂತ ಇದ್ದರೆ, ಇದು ಯಾವುದೇ ಥರದ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ. ಇದೇ ಲ್ಯಾಪ್ಟಾಪ್ ನೀವು ಬಾಯ್ ಮಾಡಬೇಕಂತ ಇದ್ದರೆ ಆಫ್ಲೈನ್ ಶಾಪಿಗೆ ಹೋಗಿ ಬಾಯ್ ಮಾಡಿ. ನಾನು ಸಜೆಸ್ಟ್ ಮಾಡ್ತಾ ಇರೋದು, ನಿಮ್ಮ ಫಾದರ್ನ ಕರ್ಕೊಂಡು ಹೋಗಿ, ಇಲ್ಲಾಂದರೆ ಯಾರಾದರೂ ಮನೆಯವ್ರನ್ನ ಕರ್ಕೊಂಡು ಹೋಗಿ ಆಫ್ಲೈನ್ ಶಾಪಲ್ಲಿ ನೋಡಿ. ಯಾಕಂದರೆ ನಿಮಗೆ ಖಂಡಿತವಾಗಿ ಚೂರು ಕಡಿಮೆ ಪ್ರೈಸ್ ಸಿಗ್ಬೋದು. ಹಾಗೆ ಈಗ ಟ್ರೈ ಮಾಡೋಕ್ಕಿಂತ ನೀವು ಯಾವುದಾದ್ರೂ ಬಿಗ್ ಬಿಲಿಯನ್ ಡೇಸ್ ಬಂದಿರುವಾಗ ಖಂಡಿತವಾಗಿಯೂ ಲ್ಯಾಪ್ಟಾಪ್ಸ್ ರೇಟ್ ಹಾಗೆ ಈ ಆಟೋಮೊಬೈಲ್ಸ್ ರೇಟ್ ಎಲ್ಲ ಕಡಿಮೆ ಆಗ್ತವೆ. ಸೊ ನೀವು ಬಾಯ್ ಮಾಡ್ಬೋದು. ಹಾಗೆ ಇನ್ನೂ ಥರದ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ. ಈ ಲ್ಯಾಪ್ಟಾಪ್ನ ನಾನು ಈಗ ಜಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಇನ್ನೂ ಹೇಗೆ ನಾನು ವರ್ಕ್ ಮಾಡ್ತೀನಿ, ಹಾಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಹಾಗೆ 1 year ವ್ಯಾರಂಟಿ ಇದೆ ಇದಕ್ಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ಸೋ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್.